ನಂದಿನಿ, ಏ ನಂದಿನಿ, ಇಲ್ಲೋದ್ಲುಳು ಎಲ್ಲಿ ಬಚ್ಚಿಟ್ಕೊಂಡಿದ್ದಾಳಪ್ಪ ದೇವ್ರೇ? ಇಲ್ಲೇ ಇದೀನಲ್ಲ. ಎಲ್ಲೇ? ಎಲ್ಲಿ? ಕಣ್ ಕಾಣ್ತಿಲ್ವೇನೆ? ಇಲ್ಲಮ್ಮ. ನಿನ್ ಬಲಕ್ ನೋಡು, ಇನ್ ಎಡಕ್ ನೋಡೆ. ಎಲ್ಲಿಲ್ಲ ಪ್ರತ್ಯಕ್ಷ ಎಲ್ಲೋ ಬಿಟ್ಟಿದ್ದೆ ನೀನು. ಹಾಗೆ ನೀ ನನ್ನ ಆಟ ಆಡ್ಸದಿಯಲ್ಲ ನೆನ್ನೆ ಫೋನ್ ಮಾಡಿದಾಗ, ಅದಕ್ಕೆ ನಾನು ಸ್ವಲ್ಪ ಆಟ ಆಡ್ಸೋಣ ಅಂತ ಅನ್ಕೊಂಡೆ. ಯಾಕೋ ನನಗೆ ಚಮಕ್ ಕೊಡ್ತಾರಂಗಿದೆ. ಮತ್ತೆ ಇಷ್ಟೆಲ್ಲ ಮಾಡಿದ್ರೆ ನಿನ್ಗೆಲ್ಲಿ ಸಿಗಲ್ಲ ಬುವಾ. ಗೊತ್ತಾಗತ್ತೆ ಏನೇನ್ ಸಿಗುತ್ತೆ ಅಂತ. ಇರೋ ಫಸ್ಟ್ ನಮ್ಮ ಆಡಿಯನ್ಸ್ ನ ವೆಲ್ಕಮ್ ಮಾಡ್ಕೊಂಡ್ಬಿಡೋಣ. ಓಕೆ. ಹಾಯ್ ಫ್ರೆಂಡ್ಸ್, ಮೈಯಾಸ್ ಮನೆ ಅಡ್ಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಯಾಕೆ ಗೊತ್ತಾ ನಾನು ಪ್ರತಿಮನ್ ಆಟ ಆಡಿಸಿದ್ದು? ಪ್ರತಿ ಸಂಚಿಕೆನಲ್ಲೂ ನಾನು ಫೋನ್ ಮಾಡಿ ಮಾಡಿ ಕೇಳ್ತಾ ಇರ್ತೀನಿ, ನಾಳೆ ಏನು ಮಾಡ್ತೀಯಾ ಹೇಳೆ ನಂಗೊಂಚೂರು ಅಂತ. ಬಾಯೇ ಬಿಡಲ್ಲ ಅಂತಾಳೆ ಪಾರ್ಟಿ. ಅದಕ್ಕೆ ಇವತ್ತು ಸ್ವಲ್ಪ ಆಟ ಆಡ್ಸೋಣ ಅನ್ಕೊಂಡು ಹಿಂಗೆ ಚಮಕ್ ಹಾಕ್ದೆ. ಚಮಕೇನೋ ಹಾಕ್ದೆ, ಯಾವಾಗಲೂ ನಿಂಗೆ ಹೇಳ್ಬಿಟ್ರೆ ಅದ್ರೊಳಗೆ ಥ್ರಿಲ್ ಏನಿದೆಯಮ್ಮ? ಅದು ಸರಿ ಬಿಡು, ನೀವುಂಟು ನೀನು ಆಡಿಯನ್ಸ್ ಉಂಟು, ಅಟ್ಲೀಸ್ಟ್ ಅವ್ರಿಗಾರು ಹೇಳ್ತೀಯಲ್ಲ. ಅದೇನೋ ಹೌದು. ಸರಿ, ಹಾಗಾದ್ರೆ ಇವತ್ತು ನಮ್ಮ ಮೊದಲನೇ ರೆಸಿಪಿ ಏನು? ಮೊದಲನೇ ರೆಸಿಪಿ ಸ್ವೀಟ್ ಮಾಡ್ಕೊಡ್ಲಾ? ಸೋ ಶ್ಯೂರ್. ನಿಂಗೆ ಬೆಂಗಾಲಿ ಸ್ವೀಟ್? ಓ ಎಸ್. ಓಕೆ, ಚಾಕ್ಲೇಟ್ ಖೀರ್ ಕದಮ್ ಹೇಳ್ಕೊಡ್ತಾ ಇದ್ದೀನಿ. ಚಾಕ್ಲೇಟ್ ಖೀರ್ ಕದಮ್? ಎಸ್. ಬರೀ ಖೀರ್ ಕದಮ್ ತಿಂದಿರ್ತೀಯ, ಇವತ್ತು ಚಾಕ್ಲೇಟ್ ಖೀರ್ ಕದಮ್ ಹೇಳ್ಕೊಡ್ತೀನಿ. ವಾಟ್ ಅ ಸ್ಟಾರ್ಟ್ ಯಾ. ನಾವು ಬಂದ್ಮೇಲೆ ಸ್ಟಾರ್ಟ್ ಅಂದ್ರೆ ಹಂಗಮ್ಮ. ನೀನು ಇವಾಗ ನನ್ಗೆ ಕೊಡ್ಲಿಲ್ವಾ ಚಮಕ್? ನಾನು ನಿಂಗೆ ಚಮಕ್ ಕೊಡ್ತೀನಿ ಇವಾಗ. ಇವಾಗ ನೋಡ್ಕೊ. ಅದೇನು ಕೊಡ್ತೀಯ ನೀನು? ರೆಸಿಪಿನಲ್ಲೇ ಕೊಟ್ಬಿಡು ಚಮಕ್. ಶ್ಯೂರ್. ಈಗ ಇದಕ್ಕೆ ಸಪ್ಪೆ ಕೋವಾ ಬೇಕು. ಓಕೆ. ಆಮೇಲೆ ಮಿನಿ ರಸಗುಲ್ಲಾಸ್, ಸಕ್ಕರೆ, ಹಾಲು, ವೆನಿಲಾ ಎಸೆನ್ಸ್, ಬಾದಾಮಿ ಮತ್ತು ಕೋಕೋ ಪೌಡರ್. ತುಂಬ ಸಿಂಪಲ್, ಮಕ್ಕಳು ಸಹ ಮಾಡ್ಬೋದು ಇದನ್ನ. ಈಗ ಎಷ್ಟು ಗೊತ್ತಾ? 5 ರಿಂದ 10 ನಿಮಿಷ ಅಷ್ಟೇ. ಅಷ್ಟೇ ಅಷ್ಟೇ. ಇದು ಪಾರ್ಟೀಸ್ ಕೂಡ ಭಾಳ ಯೂಸ್ ಆಗುತ್ತೆ. ಬರ್ತ್ಡೇ ಪಾರ್ಟೀಸ್. ಬರ್ತ್ಡೇ ಪಾರ್ಟೀಸ್ ಏನೋ, ಕಿಟ್ಟಿ ಪಾರ್ಟೀಸ್ಗೂ ಚೆನ್ನಾಗಿರುತ್ತೆ ಇದು. ಸೂಪರಪ್ಪ. ಒಂದು ಕಡಾಯಿ ಕೊಡು, ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಒಂದು ಸ್ಪೂನ್ ಕೊಡೋಗೆ ಸ್ಪ್ಯಾಚುಲಾ ಕೊಡು. ಇದು ಒಂದು 100 ಗ್ರಾಮ್ ಆಗಷ್ಟು ಸಪ್ಪೆ ಕೋವಾ ತೊಗೊಂಡಿದ್ದೀನಿ. ಸರಿ. ಒಂದು 2 ರಿಂದ 3 ಚಮಚ ಆಗಷ್ಟು ಸಕ್ಕರೆ ಅದ್ರ ಜೊತೆಗೆ ಕರಗಬೇಕು. ಅಂದರೆ ಸಾಫ್ಟ್ ಆಗಬೇಕಿದು ಸಕ್ಕರೆ, ಆಮೇಲೆ ಕೋವಾ ಮಿಕ್ಸ್ ಆಗಬೇಕು. ನಿನಗೆ ಸ್ವೀಟ್ಸಲ್ಲಿ ಯಾವುದು ಫೇವ್ರೇಟು? ಬೆಂಗಾಲಿ ಸ್ವೀಟ್. ಬೆಂಗಾಲಿ ಸ್ವೀಟಲ್ಲಿ ಯಾವುದು ಫೇವ್ರೇಟು? ರಸಗುಲ್ಲ, ರಸಮಲೈ. ರಸಗುಲ್ಲಾನಲ್ಲಿ ಏನು ಫೇವ್ರೇಟು? ಚಿಕ್ಕದಾ ದೊಡ್ಡದಾ ಅಂತ? ನೀ ಯಾವುದಾದ್ರೂ ಒಂದು ಪರವಾಗಿಲ್ಲ. ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ. ಈಗ 1 ಚಮಚ ಆಗಷ್ಟು ಕೋಕೋ ಪೌಡರ್. ಈ ಕೋಕೋ ಪೌಡರ್ ಜಸ್ಟ್ ಇನ್ ಕೇಸ್ ಎಲ್ಲೋ ಸಿಗಲಿಲ್ಲ, ಇನ್ನೂ ಅರ್ಜೆಂಟಾಗಿ ಮಾಡಬೇಕಾಯ್ತು ಅನ್ಕೋ, ಈ ಕೋಕೋ ಚಾಕೋ ಡ್ರಿಂಕ್ಸ್ ಬರುತ್ತಲ್ಲ, ಅದು ಮಾಡ್ಕೊಡಿನೂ ಹಾಕೋಬೋದಾ? ಲೈಕ್ ಬೂಸ್ಟ್ ಅಥವಾ ಆ ಥರದ್ದು ಯಾವ್ದಾರು? ಅದು ಬೇಡ, ಅದ್ರ ಬದಲು ಪ್ಲೇನೇ ಮಾಡ್ಕೋಬೋದು. ಪ್ಲೇನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ. ಈಗ ಒಂದು ಚೂರು ಇದು ಮುಗಿಸ್ತೀಯ. ನೀನು ಹೇಳು ಸಾಕು, ನಾನು ಮಾಡ್ತೀನಿ. ಅರ್ಥ ಆಯ್ತು? ಏನಕ್ಕೆ ಮಸ್ಕ ಹೊಡಿತಿದ್ಯಾ ಅಂತ ಚೆನ್ನಾಗಿ ಅರ್ಥ ಆಯ್ತು. ಇದು ಏನು ಉಂಡೆ ಕಟ್ಟದ ಇದು? ಹಂಗಾರೆ ಒಂದು 4 ಉಂಡೆ ನಿನಗೆ ಪಕ್ಕಕ್ಕೆ ಇಡಬೇಕು ಅಂತ ಹೇಳ್ತಾ ಇದೆಯಾ? ಅರ್ಥ ಆಗ್ತಾ ಇದೆ? ಇಲ್ಲ ಕಣೆ, ಅಂಥವ್ರೆ ನನಗೂ ಇಷ್ಟ. ಯಾಕೆ ಹೇಳು? ಮಾಡ್ಕೊಳಕ್ಕೆ ಜೋಶ್ ಇರುತ್ತೆ. ಹೌದು, ತಿನ್ನೋರಿಗೆ ಏನಾದ್ರು ಮಾಡ್ಕೊಡ್ಬೋದು. ಹಾಲು ಹಾಕೊಂಡಿದ್ದ, ನಾನು ನೋಡ್ಕೊಳ್ಳಿಲ್ಲ. ಹಾಲು ಮತ್ತು ಕೋಕೋ ಪೌಡರ್ನ ಮಿಕ್ಸ್ ಮಾಡಿಕೊಂಡೆ. ಸರಿ. ಇದು ಸ್ವಲ್ಪ ನಿಧಾನ ಆಗುತ್ತೆ. ಏನು ಗೊತ್ತಾ? ಈ ಕೋಕೋ ಪೌಡ್ರ್ ಮತ್ತು ಕೋವನ ಮಿಕ್ಸ್ ಮಾಡ್ಕೊಳ್ಳೋದು, ಹೊಂದ್ಕೋಬೇಕು ಚೆನ್ನಾಗಿ. ಹೌದು. ಈಗ ಸ್ವಲ್ಪ ದೊಡ್ಡ ಉರಿ ಮಾಡಿಬಿಡೋಣ. ನಿಂಗೆ ಇವತ್ತೊಂದು ಮನೆ ಮದ್ದು ಹೇಳ? ಹೇಳಪ್ಪ. ಕೆಲವು ಸತಿ ಏನಾಗುತ್ತೆ, ಇಂಡೈಜೆಷನ್ ಆಗಿ ಲೂಸ್ ಮೋಷನ್ ಆಗುತ್ತೆ. ಇಮಿಡಿಯೇಟಾಗಿ ಮನೇಲಿ ತಗೊಳ್ಬೇಕಾಗಿರೋವಂಥ ಮದ್ದು ಅಂತಂದರೆ ಈ ದಾಳಿಂಬೆ ಸಿಪ್ಪೆ ಇರುತ್ತಲ್ಲ, ಅದನ್ನ ಒಂದು ಸ್ವಲ್ಪ ಹುರಿದ್ಬಿಟ್ಟು ತುಪ್ಪದಲ್ಲಿ, ಅದು ಜೀರಿಗೆ, ತೆಂಗಿನ ತುರಿ ಒಂಚೂರು ಹುರಿದ್ಬಿಟ್ಟು ಮಜ್ಜಿಗೆ ಹಾಕೊಂಡು ಕುಡಿದ್ರೆ ಕಡಿಮೆ ಆಗ್ಬಿಡುತ್ತೆ. ಮತ್ತು ನೆಲ್ಲಿಕಾಯಿ ಪುಡಿ, ನೆಲ್ಲಿಕಾಯಲ್ಲೂ ಮಾಡ್ಕೋಬೋದು, ಇಮಿಡಿಯೇಟಾಗಿ ಕಡಿಮೆ ಆಗುತ್ತೆ. ಹೌದಾ? ಹೌದು. ಅದು ಒಗರು ಇರುತ್ತಲ್ಲ, ಹಂಗಾಗಿ ಕಡಿಮೆ ಆಗುತ್ತೆ. ಅದೇನು ಆಗಕ್ಕೆ ಇನ್ನೂ ಎಷ್ಟೊತ್ತಾಗ್ಬೋದು? ಆಯಿತು, ಒಂದು ಬ್ರೇಕ್ ತೊಗೊಂಡು ಬರೋಣ ಬೇಕಾರೆ? ಧಾರಾಳವಾಗಿ ತಗೋ. ಹೌದಾ ವೀಕ್ಷಕರೇ? ಇದೆಲ್ಲ ಫುಲ್ ರೆಡಿ ಆಗೋ ಹೊತ್ತಿಗೆ ಒಂದು ಚಿಕ್ಕ ಬ್ರೇಕ್ ತೊಗೊಂಡು ಬಂದ್ಬಿಡ್ತೀರಾ? ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್
ಇದು ನಿಮ್ಮ ನೆಚ್ಚಿನ ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ. ಹಾ ಹದ ಬಂದ್ಬಿಡ್ತು. ಚಾಕ್ಲೇಟ್ ಅಂಡ್ ಚಾಕ್ಲೇಟ್ ಪೌಡರ್ ಅಂಡ್ ಖೋವಾ. ಹೌದು. ಏನ್ ಬೇಕು? ಒಂದು ಸ್ಪೂನ್ ಕೊಡು. ಈಗ ಈ ಹದದಲ್ಲಿ ನೋಡು ಬಿಟ್ಕೊಂಡ್ ಬರ್ತಿದ್ಯಲ್ಲ, ನೊರೆ ಬರ್ತಿದ್ಯಲ್ಲ, ಹೌದು. ಚೂರೇ ಚೂರು ವೆನಿಲಾ ಎಸೆನ್ಸ್ ಫ್ಲೇವರ್ಗೋಸ್ಕರ. ನಂಗೆ ಹಿಡ್ಕೊಳಕ್ಕೆ ಬರಲ್ಲಪ್ಪ ಈ ವುಡನ್ ಸ್ಪ್ಯಾಚುಲಾ. ಅದು ಹೆಂಗೆ ಯೂಸ್ ಮಾಡ್ತೀವಿ ಅನ್ಸುತ್ತೆ ನನಗೆ. ತಿನ್ನಕ್ ಬರುತ್ತಾನೆ ಅಷ್ಟೇ. ಚೆನ್ನಾಗಿ ಬರುತ್ತೆ. ಹೌದು, ಅದು ಗೊತ್ತಾಯ್ತು. ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಹಾ, ಈಗ ಇಷ್ಟೇ ನೋಡು, ಹಿಂಗೆ ನೊರೆ ಬಿಟ್ಕೊಂಡ್ ಬರ್ತಾ ಇದೆ ಅಲ್ವಾ, ಈ ಹದಕ್ಕೆ ಬಂದರೆ ಮುಗೀತು. ಅಲ್ಲ, ಆ ಕಡೆ ರಸಗುಲ್ಲ ಇಟ್ಬಿಟ್ಟು ಇದು ಮಾಡ್ಬಿಟ್ಟು ಇಷ್ಟೇ ಅಂದ್ಬಿಟ್ರೆ ನಾನು ಇವಾಗ ಅದು ತಿನ್ಬೇಕಾ ಇದು ತಿನ್ಬೇಕಾ? ನೀನು ಸ್ವಲ್ಪ ಕಾಯ್ಬೇಕಾಗತ್ತಮ್ಮ, ಅಷ್ಟೆಲ್ಲ ಅರ್ಜೆಂಟ್ ಮಾಡಿದ್ರೆ 10 ಆಗೋದಿಲ್ಲ. ನಿಮಿಷ ಅಂದ್ಯಮ್ಮ. 10 ನಿಮಿಷನೇ ಹೌದು. ಇವಾಗ ಮಾಡಿ ಎಷ್ಟು ನಿಮಿಷ ಆಯ್ತು? ಮಧ್ಯದಲ್ಲಿ ಬ್ರೇಕ್ ಒಂದ್ 2 ನಿಮಿಷ ಇರ್ಲಿ ಬಿಡು. ಆಯ್ತು. ಇವಾಗ ಇದು ತಣಿಬೇಕು. ಓಕೆ, ತಣದ ಮೇಲೆ ಹೇಳ್ತೀನಿ ಏನು ಮಾಡಬೇಕು ಅಂತ. ಹೇಳು. ಈಗ ಸ್ವಲ್ಪ ತಗೋ. ಈಗ ಸ್ವಲ್ಪ ತಣಿಲಿ. ಆಗ್ಲಿ. ಈಗ ಇದು ಲೈಟಾಗಿ ಆರಿದೆ ಅಲ್ಲ? ಹಾಂ, ಇದು ಆರಿದೆ ಈಗ. ಈಗ ಚೂರು ಹಾಲು ಕೈಗೆ ಮುಟ್ಸ್ಕೊಂಡು, ಆರಿಲ್ಲ ಫುಲ್ಲು, ಬಟ್ ಇಷ್ಟ ಆರಿದ್ರೆ ಸಾಕಾ? ಹಾಂ, ಇಷ್ಟ ಆಗಿದ್ರೆ ಸಾಕು. ಒಂದು ಪ್ಲೇಟಲ್ಲಿ ಇಟ್ಕೊಂಡ್ಬಿಡೋಣ ಇದು ಉಂಡೆ ಮಾಡಿಕೊಂಡು. ಹಾಂ, ಇದು ನೋಡೋಕೆ ಮಿನಿ ರಾಗಿ ಮುದ್ದೆ ಥರ ಕಾಣ್ತಾ ಇದೆ. ನಿಂಗೆ ಮುದ್ದೆನೇ ತಿನ್ಸೋದು. ದಿವಸ ಸ್ವೀಟ್ ತಿಂದು ಜಾಸ್ತಿ ಆಗಿದೆ ನಿಂಗೆ. ನಂಗೆ ಇಷ್ಟ. ನೀನು ಮುದ್ದೆ ಮಾಡಿದ್ರೆ ಅದು ಚೆನ್ನಾಗಿ, ಅದು ಒಂಥರ ವೆರೈಟಿಯಾಗೆ ಮಾಡ್ತೀಯ. ಅದಕ್ಕೂ ಒಂದು ಫ್ಲೇವರ್ ಹಾಕಿರ್ತೀಯ. ತಗೋ, ನಂಗೆ ಗೊತ್ತು. ಸದ್ಯ ನನ್ನ ಪುಣ್ಯ. ಏನೋ ತುಂಬ ಬಕೆಟ್ ಹಿಡಿತಿದ್ಯಾ? ಅದೇ ಒಂದು 4 ಎಕ್ಸ್ಟ್ರಾ ಸಿಗುತ್ತೆ ಅಂತ. ಸರಿ. ಏನೋ ಬರೀ ಮಸ್ಕ ಹೊಡಿಯೋದೇ ಆಯಿತು. ನಾನು ಇಲ್ಲಿ ನಿಂತಿರೋದೇ ಅದಕ್ಕೆ ಕಣಕ್ಕ. ಈಗ ಇದನ್ನ ಫ್ಲ್ಯಾಟ್ ಮಾಡ್ಕೊಳ್ಳೋಣ. ಫಸ್ಟ್ ರೌಂಡ್ ಮಾಡ್ಬಿಟ್ಟು ನೋಡು, ಈ ಥರ ಹೀಗೆ ಫ್ಲ್ಯಾಟ್ ಮಾಡ್ಕೋಬೇಕು. ಆಮೇಲೆ ಒಂದು ರಸಗುಲ್ಲ ಇದ್ರ ಮಧ್ಯೆ ಇಡಬೇಕು. ಏನು ವಾ, ಅದು ಹಂಗೆ ನೋಡು. ಚಾಕ್ಲೇಟ್ ಫ್ಲೇವರ್ ಸಿಗಬೇಕು ಅಲ್ಲಿಗೆ. ಹಾಂ, ಏನಂತ ಗೊತ್ತಾಯ್ತು. ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ಈಗ ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೀನಿ, ಉಳಿಸ್ಕೋಬೇಕು. ಏನೇನು ಕೋಟಿಂಗ್ ಇದಕ್ಕೆ? ಚಾಕ್ಲೇಟ್ ಕೋಟಿಂಗು, ಒಳಗಡೆ ರಸಗುಲ್ಲ, ಅದ್ರ ಮೇಲೆ ಸಕ್ಕರೆ ಪೌಡ್ರು. ಏನು ಗೊತ್ತಾಯ್ತಾ? ಕ್ಲೈಮ್ಯಾಕ್ಸ್ ಏನು ಗೊತ್ತಾಯ್ತಾ? ಈಗ ಹಿಂಗಿಡೋದು. ಓ, ಇನ್ನೂ ಒಂದಿದೆ ಅಲ್ಲಿ, ನಮಗೆ ಗೊತ್ತು, ಕಾಣಿಸ್ತು. ಹೀಗೆ ಹಿಂಗೆ ಮಾಡ್ಕೊಂಡ್ರೆ ಸ್ವಲ್ಪ ತಣದ್ಮೇಲೆ ನಿಂಗೇನು ಎಷ್ಟು ಬೇಕು ಅಂತ ಹೇಳಿದ್ದೆ? ಒಂದು, ಯಾಕೆ ನೋಡಿದ್ಮೇಲೆ ಕ್ಯಾಲರಿ ಸ್ವಲ್ಪ ಒಂದೇ ಸಾಕು ಅಂತ ಅನ್ನಿಸ್ತದೆ. ಹಾಂ, ನಿಂಗೆ ಒಂದು ಸಾಕು ತಾನೆ? ಏನಾರು ಇನ್ನೊಂದು ತಿಂದ್ಯೋ ಅವಾಗ ಇದೆ ನೋಡು. ಅದು ನಾವು ಯಾವತ್ತೂ ಪ್ರಾಮಿಸ್ ಮಾಡೋಕ್ಕಾಗಲ್ಲ. ಅದೇ ಬೇಡ ಅನ್ನೋದು. ನಾವು ರಿಸ್ಕೇ ತೊಗೊಳಲ್ಲ. ನೋಡು, ಇದೆ ಫುಲ್ ಕವರ್ ಅಪ್ ಆಗಬೇಕೀಗ. ಈ ಬೇಕ್ರಿಯಲ್ಲೆಲ್ಲ ಆ್ಯಪಲ್ ಕೇಕ್ ಸಿಗುತ್ತಲ್ಲ, ಅದೇ ಥರ ಡ್ರೈ ಜಾಮೂನು ಆ್ಯಪಲ್ ಕೇಕ್ ಥರ ಕಾಣ್ತದೆ. ಹೌದೌದು. ಈಗ ಇದು ನೋಡು, ಹಿಂಗೆ ರೋಲ್ ಮಾಡಿದ್ವಲ್ಲ, ಮೇಲ್ಗಡೆ ಬೇಕಾದ್ರೆ ಚಾಕ್ಲೇಟ್ಸು ಜೆಮ್ಸ್ ಇಡ್ಬೋದು, ಏನು ಬೇಕೋ ಅದು ಇಡ್ಬೋದು. ಗಾರ್ನಿಶಿಂಗಿಗೆ ಏನು ಬೇಕೋ, ರುಚಿಗೆ ಏನು ಚೆನ್ನಾಗಿರುತ್ತೋ. ಈಗ ಬಾದಾಮ್ ಫ್ಲೇಕ್ಸ್. ಓಹ್, ತಗೊಳಪ್ಪ, ಆಗಲ್ಲ ತಡ್ಕೊಳಕ್ಕಿದು. ಆಗಲ್ಲ ಅಂತ ತೀರಾ ಓವರ್ ಡೋಸ್ ಆಫ್ ಸ್ವೀಟ್ ಆಗೋಯ್ತು. ಓವರ್ ಡೋಸ್ ಆಫ್ ಸ್ವೀಟ್. ಅದಕ್ಕೆ ಕೇಳಿದ್ ನಿಂಗೆ 2 ಬೇಕಾ 3 ಬೇಕಾ 1 ಬೇಕಾ ಅಂತ. ಫಸ್ಟ್ ಒಂದು ತಿಂತೀನಿ, ಆಮ್ಯಾಕೆ ಇನ್ನೊಂದು ತಿಂತೀನಿ, ಬೇಕು ಅನ್ಸುತ್ತೆ ಇನ್ನೊಂದು ತಿಂತೀನಿ. ಈಗ ಚಾಕ್ಲೇಟ್ ಕೀರ್ ಕದಮ್ ರೆಡಿ ಆಗಿದೆ. ಟೇಸ್ಟ್ ಮಾಡಿಬಿಟ್ಟು ಹೇಳು ಹೇಗಿದೆ. ಮೇಲ್ಕೋಟಿಂಗ್ ಬಿಸಿ ಇದೆ. ಖೀರ್ ಕದಮ್ ಬಿಸಿ ಇದೆಯಲ್ಲ, ಮೇಲ್ಗಡೆ ಬಿಸಿ ಇದೆ, ಒಳಗೆ ತಣ್ಣಗಿದೆ, ಒಳಗೆ ಜ್ಯೂಸ್ ಇದೆ. ಹಿಂಗೆ ಏನೇ ಇದು ಕಾಂಬಿನೇಷನು? ದಟ್ಸ್ ಮೀ ಆ್ಯಂಡ್ ಯು. ಓಕೆ, ಒಳಗಡೆ ಸಾಫ್ಟ್ ಆಗಿ ನಂತರ ಮುದ್ದ ಇದೆ. ಆಚೆ ಇರೋದೊಂಥರ ಅಲ್ಲ, ಆಚೆ ಇರೋದು ಇನ್ನೊಂಥರ ಹಂಗೆ ಅರ್ಥ ಆಯ್ತು. ಸ್ಟ್ರಾಂಗ್ ಆಗಿ ಒಂಥರ ಚೆನ್ನಾಗಿದೆ. ಸಕ್ಕತ್ತಾಗಿದೆ. ಖಂಡಿತ ಟ್ರೈ ಮಾಡಿ. ನಿಮ್ಮ ಮನೇಲಿ ಪುಟ್ಟ ಮಕ್ಕಳಿದ್ರೆ ಅವಕ್ಕೂ ಮಾಡಿಕೊಡಿ, ತುಂಬ ಇಷ್ಟ ಆಗುತ್ತೆ, ಗ್ಯಾರಂಟಿ ನಾನು ಕೊಡ್ತೀನಿ. ಸೊ ಈಗ ಸೀದಾ ನೆಕ್ಸ್ಟ್ ಡಿಶ್ಗೆ ಜಂಪ್ ಆಗ್ಬಿಡೋಣ. ಏನಕ್ಕ ನೆಕ್ಸ್ಟ್ ಮೆನು? ನೆಕ್ಸ್ಟ್ ಸೌತ್ ಇಂಡಿಯನು. ಸೊಪ್ಪಿನ ಎಲ್ಲ ಥರ ಸೊಪ್ಪುಗಳನ್ನ ಏನು ರಿಲೀಸ್ ಮಾಡ್ತಾನೆ ಇದೆಯಾ ಇನ್ನೂ? ಚೆನ್ನಾಗಿದೆ, ಹೇಳು. ಸೊಪ್ಪುಗಳ ರೊಟ್ಟಿ, ಬರೀ ಸೊಪ್ಪುಗಳು. ಏನು ಕಂಡುಬಿಡ್ತಾ ಇದೆಯಾ? ಏನು ಕಾಡು ಮನುಷ್ಯರ ಥರ
ನೀನೇನು ದನ ಅನ್ಕೊಂಡ್ಯಾ? ದನ ಅಲ್ಲ ಕಣೆ, ಎಲ್ಲ ಸೇರ್ಸ್ ಮಾಡ್ತೀನಿ. ತಿಂದಾದ್ಮೇಲೆ ಹೇಳು ನೀನು ಕಾಡ್ದೋ ದನಗಳೋ ಏನು ಅನ್ಕೊಂತೀಯ ಹಂಗೆ ಅನ್ಕೋ, ಸರಿನಾ? ಅಲ್ಲ ನಂಗೊಂದು ಡೌಟು. ನೀನು ಇಲ್ಲಿ ಬಂದು ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತೀಯ, ಅದು ನಿಜವಾಗ್ಲೂ ಮನೇಲಿ ಯಾವ ಥರ ಮಾಡಿದ್ಯಾ? ಫೋನ್ ನಂಬರ್ ಕೊಡ್ತೀನಿ, ಮನೆಗೆ ಫೋನ್ ಮಾಡಿ ಕೇಳು. ಸರಿ, ಓಕೆನಾ? ಸೊ ಏನೇನು ಬೇಕು ಸೊಪ್ಪಿನ ರೊಟ್ಟಿಗೆ? ಅಕ್ಕಿ ಹಿಟ್ಟು, ಇದು ಪಾಲಕ್ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಹಸಿಮೆಣಸಿನ್ಕಾಯಿ, ತೆಂಗಿನ ತುರಿ, ಉಪ್ಪು, ಎಣ್ಣೆ, ಜೀರಿಗೆ, ಕರ್ಬೇವಿನ ಸೊಪ್ಪು ಹಾಗೂ ಶುಂಠಿ. ಮಾರ್ಕೆಟಲ್ಲಿ ಸಿಗೋ ಸೊಪ್ಪೆಲ್ಲ ಆಲ್ಮೋಸ್ಟ್ ತಂದು ಹಾಕ್ತಂಗಿದೆ ಇದು. ಅದೇ ನೀ ಏನೋ ಹೇಳಿದೆ ನನಗೆ ದನಗಳು ತಿನ್ನೋದ ಅಂತ. ಈಗ ಮಾಡಿಕೊಡ್ತೀನಿ, ತಿನ್ನೋಡು, ಆಮೇಲೆ ನಿನ್ನ ರಿಯಾಕ್ಷನ್ ಏನಿದೆ ನೋಡೋಣ. ಓಕೆನಾ? ರೊಟ್ಟಿ ಬೇಸಿಕ್ಲಿ ನಂಗೆ ತುಂಬ ಇಷ್ಟ. ಓಕೆ. ಸೊ ನೀ ಹೆಂಗೆ ಮಾಡ್ಕೊಟ್ರು? ಏನಂದ್ರೆ ಮಾಮೂಲಾಗಿ ಅಕ್ಕಿ ರೊಟ್ಟಿ ಮಾಡ್ತೀವಿ, ಆದಷ್ಟು ಸೊಪ್ಪುಗಳನ್ನ ಬಳಕೆ ಮಾಡಿದ್ರೆ ಭಾಳ ಒಳ್ಳೇದು. ಯಾಕಂದ್ರೆ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಈಗ ಮಕ್ಕಳಾಗಿರ್ಲಿ ಸೊಪ್ಪಿನ ಹುಳಿನ, ಸೊಪ್ಪಿನ ಸಾರು ಇವೆಲ್ಲ ಏನಾರು ಮಾಡಿದ್ರು ಬೇಡ ಅಂದ್ಬಿಡ್ತವೆ. ಹೌದು. ಸೊ ಈ ಥರ ರೊಟ್ಟಿ ಆದರೆ ತಿಂತಾರೆ. ಅದು ರೊಟ್ಟಿ ಅಂತಂದರೆ ನಾನು ಹಂಚ ಮೇಲೆ ಮಾಡಲ್ಲ. ಹಳೆಯ ಕಾಲದಲ್ಲೆಲ್ಲ ಮಾಡ್ತಿದ್ರಲ್ಲ ಹಿಂದೆ ಎಲ್ಲ ಬಾಂಡ್ಲೆಯಲ್ಲಿ ಕ್ರಿಸ್ಪಾಗಿ ಗರಿ ಗರಿ ಬರುತ್ತಲ್ಲ, ಆ ಥರ ಮಾಡ್ತೀನಿ. ಓಕೆನಾ? ಓಕೆ. ಈಗ ಮೊದಲಿಗೆ ಒಂದು ಚಮಚ ಕೊಡು, ಸ್ಪೂನ್ ಕೊಡು. ಈಗ ಪಾಲಕ್ ಸೊಪ್ಪು, ಒಂದು ಬಟ್ಲಾಗಷ್ಟು ಪಾಲಕ್ ಸೊಪ್ಪು, ಹೆಚ್ಚಿರೋ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಏನಂದರೆ ಇದರೊಳಗೆ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ ಸೊಪ್ಪುಗಳಲ್ಲಿ. ಸೊ ಯಾರೇ ಆಗಿರ್ಬೋದು, ಸೊಪ್ಪುಗಳನ್ನ ಎಷ್ಟು ತಿಂತಾರೋ ಅಷ್ಟು ಒಳ್ಳೆಯದು. ಕರೆಕ್ಟ್. ಕೂದಲು ಬೆಳೆಯೋಕ್ಕಿರ್ಬೋದು, ಕಣ್ಣಿಗಿರ್ಬೋದು, ಪ್ರತಿಯೊಂದಕ್ಕೂ ಸೊಪ್ಪು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹೌದು. ಈಗ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಜೀರಿಗೆ, ಜೀರ್ಣಕಾರಿ. ಜೀರಿಗೆ ಫ್ಲೇವರೇ ಒಂಥರ ಚೆನ್ನಾಗಿರುತ್ತಲ್ವಾ? ಯಾವುದಕ್ಕೆ ಬಿದ್ದರೂ ಚೆನ್ನಾಗಿ, ದೋಸೆ, ಉಪ್ಪಿಟ್ಟು, ಇದಕ್ಕೆ. ಈಗ ಮಿಕ್ಸಿ ಜಾರ್ಗೆ ನಾವೇನು ಮಾಡೋಣ, ತೆಂಗಿನ ತುರಿ. ರೊಟ್ಟಿಗಳಿಗೆ ತೆಂಗಿನ ತುರಿ ಇಲ್ಲಾಂದರೆ ರುಚಿನೇ ಇಲ್ಲ, ಕಂಪ್ಲೀಟೇ ಆಗಲ್ಲ. ಹೌದು. ಒಂದು 1/4 ಬಟ್ಲಾಗಷ್ಟು ತೆಂಗಿನ ತುರಿ. ಕರ್ಬೇವಿನ ಸೊಪ್ಪು. ಕರ್ಬೇವಿನ ಸೊಪ್ಪು ನೀನು ಹಾಗೆ ಹಾಕಿದ್ರೆ ತೆಗೆದಾಕ್ಬಿಡ್ತಾರೆ, ರುಬ್ಬ ಹಾಕ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ, ಗೊತ್ತೇ ಆಗಲ್ಲ ಅದಿರೋದು. ಹೌದು. ಮತ್ತು ಶುಂಠಿ 1 ಇಂಚ್ ಆಗಷ್ಟು ತೊಗೊಂಡಿದ್ದೀನಿ. ತುರಿದು ಹಾಕ್ಬೋದು, ಇದಕ್ಕೂ ಹಾಕ್ಬೋದು. ಹಸಿಮೆಣಸಿನ್ಕಾಯಿ ಅದು ರುಬ್ಕೊಂಡ್ಬಿಡ್ತೀಯಾ? ಹೌದು, ಹಸಿಮೆಣಸಿನ್ಕಾಯಿನೂ ರುಬ್ಬಿಡ್ತೀನಿ. ಯಾಕಂದರೆ ಬಾಯಿಗೆ ಸಿಕ್ಕಿದ್ರೆ ತುಂಬ ಖಾರ ಆಗುತ್ತಲ್ಲ. ಹಸಿಮೆಣಸಿನ್ಕಾಯಿ ಒಂದು 3ರಿಂದ 4. ಹಾಕು. ಇದನ್ನ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ನೀರೇನು ಹಾಕೊಳ್ಳಿಲ್ಲ? ಇಲ್ಲ, ನೀರು ಬೇಡ. ಕಾಯಲ್ಲೇ ಅಂತಾರ ರಸ. ಸೊಪ್ಪುಗಳನ್ನ ಏನು ರುಬ್ಕೊಳ್ಳೋಕೆ ಬೇಡ, ಅದು ಸ್ವಲ್ಪ ಬೇಗ ಬೆಂದ್ಬಿಡುತ್ತಲ್ಲ, ಸೊ ಬಾಯಿಗೆ ಚೆನ್ನಾಗಿ. ಈಗ ಒಂದು ಸುತ್ತು ತಿರುಗಿಸಿದ್ದೀನಿಲ್ಲ, ಈಗ ನೀರು ಹಾಕೋಣ. ಅಂದರೆ ತರ್ತರಿ ಇರುತ್ತೆ. ಹೌದು, ನುಣ್ಣಗೆ ರುಬ್ಕೋಬೇಕು. ಹೌದು. ನಂಗೆ ಆಮೇಲೆ ಕೊಡು ನೀರನ್ನ. ಸೊಪ್ಪಿನ ರೊಟ್ಟಿ ರೆಡಿ ಆಗ್ತಾ ಇದೆ. ಈಗ ನಾವೇನು ರುಬ್ಬಿರ್ತೀವಲ್ಲ ಮಿಶ್ರಣ, ಆದಷ್ಟು ಏನು ಗೊತ್ತಾ, ಬಾಂಡ್ಲಿಗೆ ಮಾಡ್ಬೇಕಾರೆ, ಬಾಂಡ್ಲಿಯಲ್ಲಿ ನಾವು ತಟ್ಟಬೇಕಾರೆ ಕಲಿಸ್ಬೇಕು, ಮಾಡಬೇಕು. ಒಂದು ಸ್ವಲ್ಪ ಹುಳಿ ಬಂದ್ರೂ ಹಿಟ್ಟು ಅದು ತೆಗಿಯಕ್ಕಾಗಲ್ಲ, ಎಳ್ಕೊಕ್ಕಾಗೋದಿಲ್ಲ ಅದು. ಈಗ ರುಬ್ಬಿರೋ ಮಿಶ್ರಣ. ಓಕೆ. ಸರಿ. ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ತೆಂಗಿನ ತುರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಒಂದೇ ಥರ ರೊಟ್ಟಿ ಮಾಡ್ಕೊಂಡು ತಿನ್ನೋಕ್ಕಿಂತ ಈ ಥರ ಬೇರೆ ಬೇರೆ ಥರ ಮಾಡ್ಕೊಂಡು ತಿಂದರೆ ಬೋರ್ ಆಗಲ್ಲ ಬೇಗ. ಯಾವ ಊಟನೂ, ಯಾವ ಡಿಶ್ ನೋಡಿ. ಫಸ್ಟು ಇದನ್ನೆಲ್ಲ ಕಲಿಸ್ಕೊಂಬಿಡೋಣ. ಅಕ್ಕಿ ಹಿಟ್ಟು ಹಾಕ್ತೀಯ ನನಗೆ? ಹಾಕ್ಲಾ? 1 ಸ್ಪೂನ್ ತಗೋ. ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಯಾವಾಗಲೂ, ನೀರು ಹಾಕೊಳ್ಳೋಕ್ಕಿಂತ ಮುಂಚೆ ಚೆನ್ನಾಗಿ ಕೂಡ್ಕೊಳ್ಳುತ್ತವಾಗ. ಹೌದು. ಈ ರೆಗ್ಯುಲರ್ ರೊಟ್ಟಿ ತಟ್ಟಿದ್ದಾದ್ರೆ ಎಲ್ಲ ಒಂದು ತಿಂತಾರೆ, ಇದರ ತೆಳುವು ಬರುತ್ತೆ, ಗರಿ ಗರಿ ಬರುತ್ತಲ್ಲ, ಒಂದ್ರ ಬದಲು 2 ತಿಂತಾರೆ ಅವಾಗ. ಬಟ್ ಏನು ಗೊತ್ತಾ, ಇಷ್ಟು ಸೊಪ್ಪು ಹಾಕಿರ್ತೀವಲ್ಲ, ಗೊತ್ತೇ ಆಗೋದಿಲ್ಲ ಅದು. ಆ್ಯಂಡ್
ಇಂಥ ಹಬೆಲೆ ಬೆಂದ್ಕೊಂಡ್ಬಿಡುತ್ತಲ್ಲ ಬೇಗ. ಹೌದು. ಏನು ಜಾಸ್ತಿ ಹೊತ್ತು ತಗೊಳ್ಳಲ್ಲ ಅನ್ಕೋತೀನಿ. ಹೌದು. ನೋಡು ಈ ಹದಕ್ಕೆ ಬಂದರೆ ಸಾಕು. ಬೇಕಾದರೆ ಇದಕ್ಕೆ ಗಡ್ಡೆ ಕುಸ್ ತುರ್ದು ಹಾಕ್ಬೋದು, ಕ್ಯಾರೆಟ್ ತುರ್ದು ಹಾಕ್ಬೋದು. ಸೊ ಹಿಟ್ಟು ಕಲ್ಸಾಗಿದೆಯಾ ಈಗ? ಈಗಾಗಿದೆ. ಬಾಣಲೆ ಕೊಡ್ತೀಯಾ? ಇದನ್ನು ಕಲಿಬೇಕು ಇವತ್ತು. ಬಾಣಲೆಯಲ್ಲಿ ತಟ್ಟೋ ನಾಕು. ಇಲ್ಲಿ ಕೆಳಗೆ ಒಂದು ಬಟ್ಟೆ ಹಿಂಗೆ ಹಾಕ್ಕೋಬೇಕು. ಬಟ್ಟೆ ಹಾಕೊಂಡು ಬಾಣಲೆ ಇಟ್ಕೊಂಡು ಫಸ್ಟು ಎಣ್ಣೆ ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಬೇಕು. ಈ ಥರ ಬಾಣಲೆ ಇದ್ದರೆ ಕ್ರಿಸ್ಪಾಗೂ ಬರುತ್ತೆ, ಗರಿ ಗರಿಯಾಗಿರುತ್ತೆ. ಒಂದು ತಿನ್ನೋರು 2 ತಿಂತಾರೆ ತಟ್ಟೋರಿಕೆ. ನೀನೇ ಹಿಂಗೆ ಹೇಳಿದ್ಮೇಲೆ ನಾನು ಇನ್ನು 2 ತಿನ್ನೋಳು 3 ತಿನ್ಬೋದೇನೋ, ಯಾರಿಗೆ ಗೊತ್ತು. ನೋಡ, ನೀನೇನೋ ಫಸ್ಟ್ ಏನೋ ಡೈಲಾಗ್ ಹೇಳಿದ್ದೆ. ಅದೇ ಇವಾಗ ಅದಕ್ಕೆ ನಾನು ನಿಂಗೆ ಕಾಯ್ತಾ ಇದ್ದೇನೆ. ನಾನು ಒಂಚೂರು ಆಗಲೇ ಹಿಟ್ಟಿನ ರುಚಿ ನೋಡಿದ್ನಲ್ಲ, ಕದ್ದು ಕದ್ದು ನಂಗೆ ಇಷ್ಟ ಆಯಿತು. ಹೌದಾ? ನೋಡು ಹಿಂಗೆ ಮಾಡಿದ್ದೀನಲ್ಲ. ಈಗ ಈ ಥರ ಹಿಂಗೆ ಮಾಡ್ಕೊಳ್ಳೋಣ. ಈಗ ಫಸ್ಟ್ ಒಂಚೂರು ಎಣ್ಣೆ ಹಿಂಗೆ ಮುಡ್ಸ್ಕೋಬೇಕು. ಒಂಚೂರು ಹತ್ರ ಬರಲ್ಲ, ದಯಾಳ್ಬೇಕು ಬಾ. ನೋಡು ಈ ಥರ ಹಿಂಗೆ ತಿರುಗಿಸ್ಕೋಬೇಕು. ಎಣ್ಣೆ ಹಿಂಗೆ ಹಾಕ್ಕೊಂಡು ಉಲ್ಟಾ ಕೈಯಲ್ಲಿ ಈ ಥರ ಹಿಂಗೆ ಮಾಡ್ಕೋಬೇಕು. ಮನೆಗೆ ಹೋಗಿ ಮಾಡ್ತೀಯಾ? ಈ ಥರ ಇದೆಯಾ ಬಾಣಲೆ ಮನೇಲಿ? ಇಲ್ಲಾಂದ್ರೆ ಪರವಾಗಿಲ್ಲ. ಇಲ್ಲಾಂದ್ರೆ ಈ ಥರ ಪುಟ್ಟದ್ದು ತಗೋ, ಮಾಡಕ್ಕೆ ಚೆನ್ನಾಗಿರುತ್ತೆ. ಹೌದು. ನೋಡಿ ಈ ಥರ ಹಿಂಗೆ ಮಾಡ್ಕೊಂಬಂದ್ರೆ ತೆಳ್ಳಗೂ ಬರುತ್ತಾ ಇದು? ಹೌದು. ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೊ. ಅಂದರೆ ಒಂಚೂರು ಮಧ್ಯದಲ್ಲಿ ಒಂದು ಸ್ವಲ್ಪ ದಪ್ಪ ಇರಬೇಕಾ? ಏನಿಲ್ಲ, ಈಕ್ವಲ್ ಆಗಿದ್ರೆ ಬೆಟರು. ಓಕೆ. ನೀನು ಹಿಂಗೆ ಪುಷ್ ಮಾಡ್ತಾ ಬರ್ತಾ ಇದ್ರೆ ಅದು ಮೇಲೆ ಬರ್ತಾ ಇರತ್ತೆ ಹಿಂಗೆ. ನೋಡಿ ಹಿಂಗೆ ಬರುತ್ತೆ. ಮತ್ತು ಎಷ್ಟು ಸಪ್ಪು ಹಾಕಿದೆಯೋ ನಿನ್ಗೆ ಅದು ರೊಟ್ಟಿ ಆದಮೇಲಂತೂ ಗೊತ್ತೇ ಆಗೋದಿಲ್ಲ, ಅಷ್ಟು ಸಪ್ಪು ಉಪಯೋಗಿಸಿರ್ತೀವಿ ಅಂತ. ಇದ್ರ ಜೊತೆ ಕಾಯಿ ಚಟ್ನಿನೂ ಚೆನ್ನಾಗಿರುತ್ತೆ. ಈಗ ನೋಡು ಈ ಕಡೆ ಹಿಂಗೆ ಬಂದಾಗ ಈಗ ಹಿಂಗೆ ಟರ್ನ್ ಮಾಡಿಕೊಂಡು ಹಿಂಗೆ ಫ್ಲಾಟ್ ಮಾಡ್ಕೊಂಡು ಫ್ಲಾಟ್ ಮಾಡಿಕೊಂಡ್ರೆ ಮೇಲ್ವರೆಗೂ ಬರುತ್ತೆ. ಎಷ್ಟು ಬೇಗ ತರ್ತೀಯಕ್ಕ? ಅಭ್ಯಾಸ. ಸಖತ್ತು. ಇದು ಬಾಂಡ್ಲಿ ಶೇಪಲ್ಲೇ ಬರುತ್ತೆ. ಈ ಕಚೋರಿ ಎಲ್ಲ ಮಾಡಿದಾಗ ಟೋಕ್ರಿ ಆ ಶೇಪ್ ಅದೇ ಸೈಜಿಗೆ ಬರುತ್ತೆ. ಗ್ಯಾಸ್ ಆನ್ ಮಾಡ್ತೀಯಾ? ಸಣ್ಣ ಉರಿಲಿ ಬೇಯಿಸ್ಬೇಕಾ? ಹೆಂಗೆ ಇದು? ಆ ಥರ ಏನಿಲ್ಲ, ಫಸ್ಟು ಮೀಡಿಯಮ್ಮಲ್ಲಿದ್ದರೆ ಸಾಕು. ನೋಡು ಈ ಥರ ಬಂತು ನೋಡು. ಈಗ ಒಂದು ಸ್ಪೂನ್ ಕೊಡು. ಸ್ಪೂನ್. ಈಗ ಸುತ್ತಲೂ ಎಣ್ಣೆ ಹಾಕೋಣ. ಆಹಾ, ಎಷ್ಟು ಚೆನ್ನಾಗಿ ತಟ್ಟಿದ್ಯಾ. ಅದು ಬಂದಾಗ ಇದು ಆಗಿರುತ್ತಲ್ಲ, ಒಂದೇ ಸೈಡ್ ಇದು ತಟ್ಟೋದು. ಒಂದೇ ಸೈಡ್ ಬೇಯಿಸೋದು. ಹೌದು. ಒಂದೇ ಸೈಡ್ ಬೇಯಿಸೋದು. ಸಾರಿ, ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಏನಿಲ್ಲ, ಅದು ಹೀರ್ಕೊಳತ್ತೆ, ಬಿಟ್ಕೊಳತ್ತದು. ತಟ್ಟೆ ಮುಚ್ಚೋದಕ್ಕೆ ಒಂದು 5 ನಿಮಿಷ ಬೇಕು ಬೇಯೋಕ್ಕೆ. ಒಂದು 2 ನಿಮಿಷ ಬ್ರೇಕ್ ತೊಗೊಂಬಂದ್ಬಿಡ್ಲಾ? ತೊಗೊಂಬ. ವೀಕ್ಷಕರೇ, ಈ ರೊಟ್ಟಿ ಬೇಯೋ ಹೊತ್ತಿಗೆ ಬೇಗ ಹೋಗಿ ಫಟಾಫಟ್ ಅಂತ ನಿಮ್ದು ಏನೇನು ಕೆಲಸಗಳಿದೆಯೋ ಸಣ್ಣ ಪುಟ್ಟದ್ದು ಮುಗಿಸ್ಕೊಂಡು ಬಂದ್ಬಿಡಿ. ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರಿಲಾ ಸೋಯಾ ಕಾರ್ಯಕ್ರಮದಲ್ಲಿ ಯು ಟೇಕ್ ಅ ಶಾರ್ಟ್ ಬ್ರೇಕ್. ವಿರಾಮದ ನಂತರ ವೆಲ್ಕಮ್ ಬ್ಯಾಕ್ ಟು ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರಿಲಾ ಸೋಯಾ. ಆಯ್ತಾ ರೊಟ್ಟಿ? ನೋಡು. ಅಯ್ಯೋ, ಆರ್ಸ್ಲ ಒಲೆ? ಒಲೆ ಆರ್ಸ್. ಹಾಕ್ತಿರ ತಟೆಗೆ ಬೇಗ. ತಡಿ, ತೆಗೀದ್ ಬೇಡವಾ? ತೆಗೀರಿ, ಎಲ್ಲ ಹೇಳಿದ್ದು. ಏನು ಸೌತೆಕಾಯಿ ನೆಂಚ್ಕೊಂಡು ತಿನ್ಬೇಕಾ ಅದಕ್ಕೆ? ಹೆಂಗೆ ಬೇಕೋ ಹಂಗೆ. ನೋಡು ಅದೇ ಬಿಟ್ಕೊಂಡ್ಬಿಡತ್ತೆ. ಅದು ಸಣ್ಣ ಉರಿಯಲ್ಲಿ ಮಾಡಿಕೊಂಡ್ರೆ, ಫಸ್ಟ್ ಮೀಡಿಯಮ್ ಫ್ಲೇಮ್ ಮಾಡಿ ಆಮೇಲೆ ಸಣ್ಣ ಉರಿಯಲ್ಲಿ ಮಾಡಿಕೊಂಡ್ರೆ ಏನು ಆರಾಮಾಗಿ ಬಂದ್ಬಿಡ್ತು. ಹೌದು. ಎಣ್ಣೆ ಮುಡ್ಸ್ಕೊಂಡಿರ್ತೀವಲ್ಲ, ದಿಸ್ ಈಸ್ ಫಾರ್ ಯು ಬಾಂಡ್ಲಿ. ಇದಕ್ಕೇನು ಬೇಡ ಕಣೆ, ಹಾಗೆ ತಿನ್ಬೋದು. ಒಂದು ಬಿಸಿ ಬಿಸಿ ಸೊಪ್ಪಿನ ರೊಟ್ಟಿ ತಗೋ. ಬಾಂಡ್ಲಿ ನಿಂಗೆ. ಸೊಪ್ಪಿನ ರೊಟ್ಟಿ, ಸೊಪ್ಪಿನ ಘಮ ಚೆನ್ನಾಗಿ ಬರ್ತದೆ, ಭಾಳ ಟೆಂಪ್ಟ್ ಆಗ್ತದೆ. ಏನಕ್ಕೆ ಕಾಯ್ತಾ ಹೇಳೋದು ಅದೇ. ಇದಕ್ಕೇನು ಬೇಡ, ಚಟ್ನಿ ಏನು ಬೇಡ, ಏನು ಬೇಡ. ಬಿಸಿ ಬಿಸಿಯಾಗಿದೆ. ಕುರುಮ್ ಕುರುಮ್. ಸೊಪ್ಪುಗಳ ಫ್ಲೇವರ್ ಬರ್ತಿದೆ ಅಲ್ವಾ? ಸೊಪ್ಪಿಗೆ ಸೊಪ್ಪು ಎಸ್ಪೆಷಲಿ. ಹೌದು, ಸಕ್ಕದಾದ. ಏನು ಬೇಡ ನೆನ್ಸ್ಕೊಳಕ್ಕೆ, ಒಂಚೂರು ತುಪ್ಪ ಇದ್ಬಿಟ್ರೆ. ತುಪ್ಪ? ನಿಮ್ಗೆ ಇಷ್ಟ? ಇಲ್ಲ ಇಲ್ಲ, ರೊಟ್ಟಿಗೆ ತುಪ್ಪ ಒಳ್ಳೆ ಕಾಂಬಿನೇಷನ್. ಹೌದು, ಸಕ್ಕತ್ತದೆ. ನಮ್ಮನೆ ಕಡೆ ಎಲ್ಲ ಏನು ಮಾಡ್ತಾರೆ ಗೊತ್ತಾ, ಬೆಲ್ಲ ಹಾಕೊಂಡು ತಿಂತಾರೆ. ನೀರು ಬೆಲ್ಲ ಹಾಕೊಂಡು ತಿಂತಾರೆ.
ಸೂಪರಾಗಿದೆ ಇಷ್ಟೇ, ಪ್ಲೀಸ್ ಟ್ರೈ ಮಾಡಿ. ಏನು ಸಿಕ್ಕಾಬಿಡಿ ಈಸಿ. ನೀವು ಕಲಸೋ ಹಿಟ್ಟಿಗೆ ಒಂದಷ್ಟು ನಿಮ್ಗೆ ಯಾವ್ದು ಬೇಕೋ ಆ ಸೊಪ್ಪುಗಳನ್ನ ಹಾಕೊಂಡ್ರೆ ಆಯಿತು. ಹೋಗಿ ಮಾಡ್ಕೊತೀರಲ್ಲ, ಇವತ್ತು ರಾತ್ರಿ ಅನ್ನ ಅದು ಇದು ಚಪಾತಿ ಬದಲು ಇದೇ ಮಾಡ್ಕೊಂಡು ತಿನ್ಬಿಡಿ. ತಿನ್ಕೊಂಡು ಹೇಗಿತ್ತು ಅಂತ ನಮಗೊಂದು ಬರೀತೀರ ಅಲ್ವಾ ಲೆಟ್ರು. ಹೋದರೆ ನಿಮ್ಮ ಭೇಟಿ ಮತ್ತೆ ಮುಂದಿನ ಮಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರಿಲಾ ಸೋಯಾ ಕಾರ್ಯಕ್ರಮದಲ್ಲಿ. ಅಂಟಿಲ್ ದೆನ್ ಬಾಯ್.